ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ ಎಐಯುಟಿಯುಸಿ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು 2026ರ ಮೇ 22ರಂದು ಪ್ರಕಟಗೊಂಡಿರುವ ಪರಿಷ್ಕೃತ ಕನಿಷ್ಠ ವೇತನದ ಅಂತಿಮ ಅಧಿಸೂಚನೆಯನ್ನ ರಾಜ್ಯದ ಎಲ್ಲ ಸರ್ಕಾರಿ ಹಾಗೆ ಖಾಸಗಿ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರಿಗೆ ತಕ್ಷಣ ಜಾರಿಗೊಳಿಸುವಂತೆ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ. ಕನಿಷ್ಠ ವೇತನ ಅಧಿಸೂಚನೆಯನ್ನ ಅಮಾನತ್ತಿನಲ್ಲಿ ಇಡುವ ಯಾವುದೇ ಪ್ರಸ್ತಾವನೆಯನ್ನ ಸರ್ಕಾರ ತಿರಸ್ಕರಿಸಬೇಕು. ಈಗಾಗಲೇ ಬಾಕಿ ಉಳಿದಿರುವ ವೇತನವನ್ನ ಕಾರ್ಮಿಕರಿಗೆ ಪಾವತಿಸಬೇಕು. ಹಾಗೆ ಕನಿಷ್ಠ ವೇತನ ನೀಡದ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. ಕಾರ್ಮಿಕರ ಹಕ್ಕುಗಳನ್ನ ರಕ್ಷಿಸಿ ಪರಿಷ್ಕೃತ ವೇತನವನ್ನ ವಿಳಂಬವಿಲ್ಲದೆ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ರಾಘವೇಂದ್ರ ಎಂಜಿ, ಜಿಲ್ಲಾ ಉಪಾಧ್ಯಕ್ಷ ಎಂಎಸ್ ಶರ್ಮಾ, ಜಿಲ್ಲಾ ಕಾರ್ಯದರ್ಶಿ ವಿಜಿ ದೇಸಾಯಿ ಅವರು ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸ್ನೇಹಿತರೆ, ಇವತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಏನಂದ್ರೆ, ಇವತ್ತು ಕರ್ನಾಟಕ ಸರ್ಕಾರ ಕಾರ್ಮಿಕರಿಗೆ ಕನಿಷ್ಠ ವೇತನ ಇವತ್ತು ಹೆಚ್ಚು ಮಾಡಿ ಜಾರಿಗೊಳಿಸಿದೆ. ಅದನ್ನು ಮತ್ತೆ ಇವತ್ತು ವಾಪಸ್ ತಗೊಳ್ತಾ ಇದ್ದಾರೆ. ಅದ್ರ ವಿರುದ್ಧ ನಾವು ಇವತ್ತು ಈ ಹೋರಾಟನ ಮಾಡ್ತಾ ಇದೀವಿ. ಸ್ನೇಹಿತರೆ, ಏನಂದ್ರೆ, ಇಲ್ಲಿ ತನಕ ಕನಿಷ್ಠ ವೇತನ 15-20 ವರ್ಷದಿಂದನೂ ಕೂಡ ಹೆಚ್ಚಿಗೆ ಮಾಡಿರಲಿಲ್ಲ. ಆಕ್ಚುಲಿ ಕಾನೂನು ಪ್ರಕಾರ, ಲೇಬರ್ ಲಾ ಪ್ರಕಾರ 5 ವರ್ಷಗೊಂದ್ಸಲ ಕನಿಷ್ಠ ವೇತನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಕಾನೂನು ಇದೆ. ಆದ್ರೆ ಯಾವ ಸರ್ಕಾರ ಕೂಡ ಇಲ್ಲಿ ತನಕ ಹೆಚ್ಚಿಗೆ ಮಾಡಿರ್ಲಿಲ್ಲ. ಲಾಸ್ಟ್ ಟೈಮ್ ಅದನ್ನ ಹೆಚ್ಚಿಗೆ ಮಾಡಿ ಆದೇಶನ ಮಾಡಿದ್ರು, ಮತ್ತೆ ಕೆಲವು ಇಲಾಖೆಗಳ ಆ ವೇತನ ಕೂಡ ಕೊಟ್ರು. ಆದ್ರೂ ಈಗ ಸರ್ಕಾರ ಅದನ್ನ ಇವತ್ತು ಮಾಲೀಕರ ಒತ್ತಾಯಕ್ಕೆ ಮಣಿದು ಬಿಟ್ಟು ಅದನ್ನ ವಾಪಸ್ ತಗೊಳ್ಳೋ ನೀತಿನ ಇವತ್ತು ಅನುಸರಿಸ್ತಾ ಇದ್ದಾರೆ. ಮಂತ್ರಿ ಮಂಡಲದಲ್ಲಿ ಅದನ್ನ ಪ್ರಸ್ತಾವನೆ ಮಾಡ್ತೀವಿ, ರಿವ್ಯೂ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ನಮ್ಮ ದೇಶದ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಸ್ನೇಹಿತರೆ, ಇವತ್ತು ಎಐಯುಟಿಯುಸಿ ಕಾರ್ಮಿಕ ಸಂಘಟನೆಯಿಂದ ನಾವು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಏನಂದ್ರೆ, ಇವತ್ತು ಕರ್ನಾಟಕ ಸರ್ಕಾರ ಕಾರ್ಮಿಕರಿಗೆ ಕನಿಷ್ಠ ವೇತನ ಇವತ್ತು ಹೆಚ್ಚು ಮಾಡಿ ಜಾರಿಗೊಳಿಸಿದೆ. ಅದನ್ನು ಮತ್ತೆ ಇವತ್ತು ವಾಪಸ್ ತಗೊಳ್ತಾ ಇದೆ.